ದ ವರ್ಡ್ ಕನ್ನಡ. ಅರಸನನು ಕಂಡಾಗ ಕರೆದು ತಂದು ಉಪಚರಿಸಿ ಕಾಂತೆಯು ಕರೆದು ತಂದು ಉಪಚರಿಸಿ 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 ಕರೆದು ಉಪಚರಿಸಿ ಹರುಷದಿ ಬರವಿದೆ ಎಂದೆನು ಕೇಳಿದಳು ನಿಮ್ಮಯ ಬರವಿದೆ ಎಂದೆನು ಕೇಳಿದಳು ವಿನಯದಿಂದ ನಿಮ್ಮಯ ಬರವಿದೆ ಎಂದೇನು ಕೇಳಿದಳು ವಿನಯದಿಂದ ವಿನಯದಿಂದ ತದರದಿ 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 ಗತಾಂ 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 ಬರವಿದೆ ಎಂದೇನು ಕೇಳಿದಳು ವಿನಯದಿಂದ ಸ್ವಾಮಿ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಸ್ವಾಮಿ ಹೆಸರು ಮಂಡೋದರೇ ಸ್ವಾಮಿ ದಣಿದಿದ್ದೀರೇನು? ನಿಮ್ಮ ಉಪಚಾರಕ್ಕಾಗಿ ಇಲ್ಲಿ ಎಲ್ಲವೂ ಸಿದ್ಧವಿದೆ ಸ್ವಾಮಿ. ಸ್ವಾಮಿ ನಿಮಗಾಗಿ ತಂದಿಟ್ಟ ಹಣ್ಣುಗಳಿವೆ, ಸ್ವೀಕರಿಸುತ್ತೀರೇನು? ಸ್ವಾಮಿ ತಂಪಾದ ಪಾನೀಯವಿದೆ, ಅದನ್ನಾದರೂ ಸ್ವೀಕರಿಸಿ ಸ್ವಾಮಿ. ಸ್ವಾಮಿ ಏಕೆ ಮಾತನಾಡುತ್ತಿಲ್ಲ ಸ್ವಾಮಿ? ಏನಾಯ್ತು ಪ್ರಭು? ಪ್ರಭು ತಡೆದಿದ್ದೀರೆ? ನನ್ನಲ್ಲಿ ಕೋಪವೇ ಸ್ವಾಮಿ? ಸ್ವಾಮಿ ನಿಮ್ಮ ಮುಖ ಏಕೆ ಬಾಡಿ ಹೋಗಿದೆ ಸ್ವಾಮಿ? ವದನವು ಬಾಡಿಯುವುದು ವದನವು ಬಾಡಿಯುವುದು ಸ್ವಾಮಿ, ವದನವು ಬಾಡಿಯುವುದು ಕದನದ ಹದನಗಳೇನಿಯುವುದು, ಕದನದ ಹದನಗಳೇನಿಯುವುದು. ಮತನಾರಿಯ ಮುನಿ ಸಾಧುದೆ ಮುಂದಕ್ಕೆ, ಮತನಾರಿಯ ಮುನಿ ಸಾಧುದೆ ಮುಂದಕ್ಕೆ ಒದಗಿದ ಬವಣೆಯ ಅರುವೈ ವಲ್ಲಭ, ಒದಗಿದ ಬವಣೆಯ ಅರುವೈ ವಲ್ಲಭ. ವದನವು ಬಾಡಿಯುವುದು ಕದನದ ಹದನಗಳೇನಿಯುವುದು. ಸ್ವಾಮಿ ಇಷ್ಟರ ತನಕ ನೀವು ಇಷ್ಟು ಕಂದಿದ್ದನ್ನು ನಾನು ನೋಡಲಿಲ್ಲ ಸ್ವಾಮಿ. ಸ್ವಾಮಿ ಏನಾಯಿತು? ಯಾರ ಹೆಸರನ್ನು ಕೇಳಿದರೆ ಇಡೀ ಲೋಕವೇ ಗಡಗಡ ಎಂದು ನಡುಗಬೇಕಿತ್ತು. ಅಂತಹ ಲಂಕಾಧಿಪತಿ, ಅಂತಹ ರಾವಣೇಶ್ವರ ನೀವೇ ಮುಖ ಬಾಡಿಸಿಕೊಂಡು ಕುಳಿತಿದ್ದೀರಿ ಸ್ವಾಮಿ. ಏನಾಯ್ತು ಪ್ರಭು? ಯುದ್ಧದ ಪರಿಣಾಮವಾದರೂ ಏನು ಪ್ರಭು ಹೇಳಿ? ಏನಾಯಿತು ಎನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದೀಯಲ್ಲ, ಇನ್ನು ಆಗುವುದು ಅಂತ ಏನಾದರೂ ಉಳಿದಿದೆಯೇನೆ? ಎಲ್ಲವೂ ಮುಗಿಯಿತು, ಮುಗಿದೇ ಹೋಯಿತು. ಈ ನಿನ್ನ ರಾವಣ ಮುಂದಿಟ್ಟ ಹೆಜ್ಜೆಯನ್ನ ಯಾವತ್ತಾದರೂ ಹಿಂದಿಟ್ಟ ಉದಾಹರಣೆ ಇದೆಯೇನೆ? ಇಲ್ಲ ಇಲ್ಲ. ಮಂಡೋದರೇ ತೊಟ್ಟ ಕಾರ್ಯವನ್ನ ಅರ್ಧಕ್ಕೆ ಕೈ ಬಿಡುವ ಜಾಯಮಾನವನ್ನೇ ಈ ನಿನ್ನ ರಾವಣನದು. ಖಂಡಿತವಾಗಿ ಇಲ್ಲ. ಇದೇ ನನ್ನ ಉತ್ತರ, ಮತ್ತೆ ಪ್ರಶ್ನೆ ಕೇಳಬೇಡ ಸ್ವಾಮಿ. ಹಾಗನ್ನಬೇಡಿ ಸ್ವಾಮಿ. ನೀವು ಯಾರು? ವೇದಕ್ಕೆ
ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರು ಸ್ವಾಮಿ. ಇದೋ ನೋಡಿ ಈ ಲಂಕೆಯಲ್ಲಿ ತೃಣದಿಂದ ಹಿಡಿದು ಸ್ವರ್ಣ ರಾಶಿಯವರೆಗೂ ನಿಮ್ಮದೇ ಸಂಪಾದನೆಯಲ್ಲವೇ ಸ್ವಾಮಿ? ಹೇಳಿ ಸ್ವಾಮಿ, ನಿಮ್ಮದೇ ಸಂಪಾದನೆಯಲ್ಲವೇ? ಇದನ್ನು ಯಾರಾದರೂ ಪ್ರಶ್ನಿಸಿದ್ದಾರೋ? ಆದರೆ ಈ ಎಲ್ಲ ಸಂಪತ್ತು ಸಕಾರಣದಿಂದ ನಾಶವಾಗಿ ಹೋಗುತ್ತದೆ ಎನ್ನುವುದಾದರೆ ಹಿಂದೆ ನಾಶವಾಗಿ ಹೋಗಲಿ ಬಿಡಿ ಪ್ರಭು. ಎಂತಹ ಮಾತು! ಆದರೆ ಪ್ರಭು, ಈ ಸಂಪತ್ತೆಲ್ಲ ಪರಸತಿಯನ್ನು ತಂದಿಟ್ಟ ಕಾರಣದಿಂದ ನಾಶವಾಗಿ ಹೋಗುತ್ತದೆ ಎನ್ನುವುದಾದರೆ ಸ್ವಾಮಿ, ಮುಂದೆ ಏನು ಉಳಿಯಿತು ಸ್ವಾಮಿ? ಮುಂದೆ ಏನು ಉಳಿಯಿತು ಸ್ವಾಮಿ? ಪ್ರಭು, ಒಮ್ಮೆ ಹಿಂದೆ ನಡೆದುದನ್ನೆಲ್ಲ ಯೋಚಿಸಿ ನೋಡಿ ಪ್ರಭು, ಯೋಚಿಸಿ ನೋಡಿ. ನಡೆದರೆಲ್ಲರೂ ಮುನ್ನ ಪ್ರಭು, ನಡೆದರೆಲ್ಲರೂ ಮುನ್ನ ಮುಡಿಪಾಗಿ ಮದಣಗೆ ನಡೆದರೆಲ್ಲರೂ ಮುನ್ನ ನಡೆದರೆಲ್ಲರೂ ಮುನ್ನ ನಡೆದರೆಲ್ಲರೂ ಮುನ್ನ ಮುಡಿಪಾಗಿ ಮದಣಗೆ ಮುಡಿಪಾಗಿ ಮದಣಗೆ ಮುಡಿಪಾಗಿ ಮದಣಗೆ ಒಡೆಯನಾಗ್ರಹದಿಂದ ಹೀಗೆ ಸ್ವಾಮಿ, ಒಡೆಯನಾಗ್ರಹದಿಂದ ಹೀಗೆ ಮುಡಿಲು ಕೊಟ್ಟಾದುದು ಮಡಿಲು ಕೊಟ್ಟಾದುದು ಇಡುವ ಕುಂಕುಮ ಕಾವ ಇಡುವ ಕುಂಕುಮ ಕಾವ ದಡವೋ ಆವ ದಡವೋ ಆವ ದಡವೋ ಕೇಳಲಿ ಯಾರ ಕಡೆಗೆ ಮಡಿಲು ಕೊಟ್ಟಾದುದಿನ್ ಇಡುವ ಕುಂಕುಮ ಕಾವ ದಡವ ಕೇಳಲಿ ಯಾರ ಕಡೆಗೆ ಮಡಿಲು ಕೊಟ್ಟಾದುದಿನ್ ಇಡುವ ಕುಂಕುಮಕ್ಕೆ ಆವ ದಡವ ಕೇಳಲಿ ಯಾರ ಕಡೆಗೆ ಸ್ವಾಮಿ, ಈಗ ನೀವು ಸಮಾಧಾನ ಮಾಡಲು ಬಂದಿದ್ದೀರೇನು ಸ್ವಾಮಿ? ಸ್ವಾಮಿ, ಈ ಲಂಕೆಯಲ್ಲಿ ನೀವು ತಂದಿಟ್ಟ ಹೆಣ್ಣುಗಳಿಗಾಗಿ ಇಂದಿನವರೆಗೂ ಯಾರು ಪ್ರಶ್ನಿಸಿದವರಿಲ್ಲ ಸ್ವಾಮಿ. ಖಂಡಿತ ಇಲ್ಲ. ಯಾರು ಪ್ರಶ್ನಿಸಿದವರಿಲ್ಲ. ಆದರೆ ನೀವು ಯಾವಾಗ ಶ್ರೀರಾಮಚಂದ್ರನ ಮಡದಿಯಾದಂತಹ ಸೀತಾ ಮಾತೆಯನ್ನು ತರುತ್ತೇನೆ ಎಂದು ಹೇಳಿದಾಗ ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ಪ್ರಶ್ನಿಸಿದ್ದಾರೆ. ಬುದ್ಧಿ ಹೇಳಿದ ಕುಂಭಕರ್ಣ, ಮಗ ಅತಿಕಾಯ, ಮಾವಂದಿರು, ಸಹೋದರರು ಒಬ್ಬರೇ ಇಬ್ಬರೇ ಸ್ವಾಮಿ. ಅಷ್ಟೇ ಅಲ್ಲ ಸ್ವಾಮಿ, ತಮ್ಮ ಪ್ರೇಮದ ಸಂಕೇತ ನನ್ನೊಡಲ ಕುಡಿ ಇಂದ್ರಜಿತ್ತು ಮಡಿದಾಗಲೂ ಕೂಡ ನಾನು ನಿಮ್ಮನ್ನು ಪ್ರಶ್ನಿಸಲಿಲ್ಲ ಸ್ವಾಮಿ, ವಿರೋಧಿಸಲಿಲ್ಲ. ನನ್ನ ದುಃಖವನ್ನು ನಿಮ್ಮ ಬಳಿ ತೋಡಿಕೊಳ್ಳಲಿಲ್ಲ ಸ್ವಾಮಿ. ಸಮಾಧಾನ ಮಾಡಿಕೊ ಮಂಡವರೇ, ಎಲ್ಲವನ್ನ ಹೇಳುವುದಕ್ಕೆ ಕಾಲ ಒಂದೇ ಬರುತ್ತದೆ ಎನ್ನುವ ನೆಲೆಯಲ್ಲೇ ನಾನು ಬಂದವನಿದ್ದೇನೆ ಸ್ವಾಮಿ. ಏನೆಂದು ಹೇಳಲಿ ಸ್ವಾಮಿ? ಇದೇ ನನ್ನ ಕೈಗಳಿಂದ ಇಂದ್ರಜಿತ್ತುವನ್ನು ಎತ್ತಿ ಮುದ್ದಾಡಿದ ನೆನಪು. ಇದೇ ನಿಮ್ಮ ಕೈಗಳಿಂದ ಅವನನ್ನು ಎತ್ತಿ ಹಣೆಗೆ ಮುತ್ತಿಟ್ಟ ನೆನಪು ಸ್ವಾಮಿ. ಇದೇ ನಮ್ಮ ಕೈಗಳಿಂದ ಬಂಗಾರದ ತೊಟ್ಟಿಲಿನಲ್ಲಿ ಹಾಕಿ ಜೋಗುಳ ಹಾಡಿದ ನೆನಪು ಸ್ವಾಮಿ.
ಜೋಗುಳ ಹಾಡಿದ ನೆನಪು ಸ್ವಾಮಿ, ಜೋಗುಳ ಹಾಡಿದ ನೆನಪು ಸ್ವಾಮಿ. ನವಮಾಸ ಹೆತ್ತು ಹೊತ್ತು ಸಾಕಿ ಸಲುಹಿ ಎದೆ ಎತ್ತರಕ್ಕೆ ಬೆಳೆಸಿದೆ. ಏಕೆ ಸ್ವಾಮಿ, ಏಕೆ? ಅವನ ಮರಣವನ್ನು ನೋಡಲೆಂದೇನು ಸ್ವಾಮಿ, ಅವನ ಮರಣವನ್ನು ನೋಡಲೆಂದೇನು ಸ್ವಾಮಿ. ಆದರೂ ನಾನು ನಿಮ್ಮನ್ನು ಪ್ರಶ್ನಿಸಲಿಲ್ಲ, ವಿರೋಧಿಸಲಿಲ್ಲ. ಏಕೆ ಸ್ವಾಮಿ? ಯಾಕೆ? ಏಕೆಂದರೆ ನನಗೂ ತಿಳಿದಿದೆ ಸ್ವಾಮಿ, ಸತ್ತ ಮಗನನ್ನು ನೋಡಿ ಹೆತ್ತ ತಾಯಿಗೆ ಎಷ್ಟು ಸಂಕಟವಾಗುತ್ತದೋ ಅಷ್ಟೇ ತಂದೆಯಾದವನಿಗೂ ಆಗುತ್ತದೆ ಎಂದು ನನಗೆ ತಿಳಿದಿದೆ ಸ್ವಾಮಿ, ನನಗೆ ತಿಳಿದಿದೆ ಸ್ವಾಮಿ. ಸಂಪತ್ತಿಗಾಗಿ ಅಲ್ಲ, ಕೀರ್ತಿಗಾಗಿ ಅಲ್ಲ ಸ್ವಾಮಿ, ಸ್ವಾಮಿ ಒಂದೇ ಒಂದು ಕಾರಣಕ್ಕಾಗಿ, ಈ ಲಂಕೆಗೋಸ್ಕರ ಅಲ್ಲ, ಪದವಿಗಾಗಿ ಅಲ್ಲ ಸ್ವಾಮಿ, ಒಂದೇ ಒಂದು ಕಾರಣಕ್ಕಾಗಿ, ಅದು ನನ್ನ ಕುಂಕುಮ ಭಾಗ್ಯಕ್ಕಾಗಿ. ನನ್ನ ಕುಂಕುಮ ಭಾಗ್ಯವನ್ನು ನೀವೇ ಕಾಪಾಡಬೇಕು ಸ್ವಾಮಿ, ನೀವೇ ಕಾಪಾಡಬೇಕು. ಎತ್ತೇಳು, ಸಮಾಧಾನ ಮಾಡಿಕೋ. ಇದು ಕೇಳು ಸ್ವಾಮಿ, ಎಲ್ಲವನ್ನ ಬಿಡಿಸಿ ಹೇಳುವ ಕಾಲ ಇದು ಎಂಬುದಾಗಿ ಅರ್ಥ ಮಾಡಿಕೋ. ಇದೋ ಕೇಳು, ಇದೋ ಕೇಳು. ಸ್ವಾಮಿ. ಸಿರಿಯರತನ ಕೂಡೆ ವಿರಸ ಇನ್ನೇತಕ್ಕೆ, ಸಿರಿಯರತನ ಕೂಡೆ ವಿರಸ ಇನ್ನೇತಕ್ಕೆ. ಸಿರಿಯರತನ ಕೂಡೆ ವಿರಸ ಇನ್ನೇತಕ್ಕೆ. ಬರಿದಾಯ್ತೆ ಎನ್ನ ಈ ಮಾತು, ಬರಿದಾಯ್ತೆ 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 ಎನ್ನ ಈ ಮಾತು, ಈ ಮಾತು, ಈ ಮಾತು. ಎರಗಲು ರಾಮಗೆ ಅಳಿವುದು ಉಳಿವುದು, ಎರಗಲು ರಾಮಗೆ, ರಾಮಗೆ ಎರಗಲು, ಎರಗಲು, ಎರಗಲು ರಾಮಗೆ ಅಳಿವುದು ಉಳಿವುದು. ಬರಿದುಗೊಳಿಸುವಿರೆ ಲಂಕೆಯನು, ನೀವು ಬರಿದುಗೊಳಿಸುವಿರೆ ಲಂಕೆಯನು, ಲಂಕೆಯನು. ಎರಗಲು ರಾಮಗೆ ಅಳಿವುದು ಉಳಿಯುವುದು, ಬರಿದುಗೊಳಿಸುವಿರೆ ಲಂಕೆಯನು. ಸ್ವಾಮಿ, ಮಂಡೋದರಿ, ಸ್ವಾಮಿ ಬೇಡ ಸ್ವಾಮಿ. ಕಾಯ ವಾಚ ಮನಸ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನಿಮ್ಮನ್ನೇ ಅನುಸರಿಸಿ ಬಂದವಳು ಸ್ವಾಮಿ ನಾನು. ಈ ಮಂಡೋದರಿಯ ಕಣ್ಣೀರಿಗೆ ಕರಗದಷ್ಟು ನಿಮ್ಮ ಮನಸ್ಸು ಕಲ್ಲಾಯಿಸಿಕೊಳ್ಳಬೇಡಿ ಸ್ವಾಮಿ, ಕಲ್ಲಾಯಿಸಿಕೊಳ್ಳಬೇಡಿ ಪ್ರಭು. ಪ್ರಭು ಇತ್ತು ತನ್ನ ಉಳಿಸಿಕೊಂಡು ಮುಂದೆ ಸುಖದಿಂದ ಜೀವನವನ್ನ ಸಾಗಿಸೋಣ ಪ್ರಭು. ಆ ಶ್ರೀರಾಮನೊಟ್ಟಿಗೆ ಯುದ್ಧ ಬೇಡ ಪ್ರಭು, ಆ ಯುದ್ಧವನ್ನು ಮಾಡುವ ಸಾಹಸವನ್ನು ಮಾಡಬೇಡಿ ಪ್ರಭು. ಮಂಡೋದರಿ, ಪ್ರಭು ಯೋಚನೆ ಮಾಡಬೇಡ. ಮತ್ತೆ ಮತ್ತೆ ಸೋಲೆ ಪ್ರಾಪ್ತವಾಗುತ್ತಿರುವಾಗಲೂ ಕಳೆದುಕೊಳ್ಳಬಾರದೆಲ್ಲವನ್ನ ಕಳೆದುಕೊಂಡ ಮೇಲೂ ರಾತ್ರಿ ಗಂಡ ಹಾವಿಗೆ ಹಗಲು ಬೀಳುವಷ್ಟು ಬುದ್ಧಿಗೇಡಿನಿಂದ ಗಂಡ ಅಂತ ಭಾವಿಸಿದ್ದೇನೆ. ಮಂಡೋದರಿ ಸ್ವಾಮಿ, ಯೋಚನೆ ಮಾಡಬೇಡ, ಎಲ್ಲವನ್ನ ಬಿಡಿಸಿ ಹೇಳ್ತೇನೆ, ಕೇಳು. ಪ್ರಭು ಹೊಡೆದು ಹೇಳುವ ಕಾಲ ಬಂತು, ಹೊಡೆದು ಹೇಳುವ ಕಾಲ ಬಂತು, ಹೊಡೆದು ಹೇಳುವ ಕಾಲ ಬಂತು. ಒಂದು ಕಡಲ ನೀವಾದನ ಬಿಡುವೆ ನಾನಿನ್ನು.
ಬಂದನು ಎನ್ನ ಬಿಡದಿಯವರೆಗೀಗ ಹುಡುಕಿ ಬಂದನು ಎನ್ನ ಬಿಡದಿಯವರೆಗೀಗ ಕೊಡದಿಯ ದೇವದಿಂದ ಬಿಡುಗಡೆ ಕೊಡಿತನು ಕೊಡದಿಯ ದೇವರಿಂದ ಬಿಡುಗಡೆ ಹುಡುಕಿ ಬಂದನು ಎನ್ನ ಬಿಡದಿಯವರೆಗೀಗ ಕೊಡದಿಯ ದೇವದಿಂದ ಬಿಡುಗಡೆಗೊಳಿಸಲು ಆ ಕೊಡೆದು ಹೇಳುವ ಕಾಲ ಬಂತು ಬಂದ ಕೊಡಲಾರೆ ಹೋದನ ಬಿಡುವೆ ಎಂದೆಂದೂ. ಓ ಮಂಡೋದರಿ, ಸ್ವಾಮಿ ಒಡೆದು ಹೇಳುವ ಕಾಲ ಬಂತು. ಹೇಳಿ ಸ್ವಾಮಿ. ಇತ್ತ ಬಾ ಹೇಳುತ್ತೇನೆ. ಬಂದವನು ಕೇವಲ ನರನಲ್ಲ, ಶ್ರೀಮನ್ನಾರಾಯಣ. ಇದು ನನಗೂ ಗೊತ್ತು. ಹಾ, ಮೊಡಲಿಯ ನೆಪಮೂರ್ತಿ ನನ್ನ ಜೀವವನ್ನೇ ಸೆಳೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ಇದನ್ನು ನಾನು ಅರಿಯದವನೇನೂ ಅಲ್ಲ. ಹಾ, ಆದರೆ ಮಂಡೋದರಿ, ನಾವು ಬದುಕುತ್ತಾ ಸಾಗಿದ್ದು ಹೇಗೆ? ಸತಿಯಾದವಳಿಗೆ ಪತಿಯೇ ಸರ್ವಸ್ವ ಎನ್ನುವ ಹಾಗೆ ನೀನು ಬದುಕಿ ಬಾಳಿದವಳು. ಹೌದು. ನಮ್ಮ ಸುದೀರ್ಘವಾದಂತಹ ದಾಂಪತ್ಯದ ಜೀವನದಲ್ಲಿ ನನ್ನೆಲ್ಲ ಸ್ತ್ರೀಯ ಮೋಹದ ಚರಿತ್ರೆಯನ್ನ ಕಂಡಾಗಲೂ ಕೂಡ ದಾರಿ ತಪ್ಪಿದವಳಲ್ಲ ನೀನು. ಹಾಗೆ ಮುಂದುವರಿಯುತ್ತಾ ನೋಡು, ಘನಘೋರ ಯುದ್ಧ ಪ್ರಾರಂಭವಾಗಿದೆ. ಯುದ್ಧದ ಕೊನೆಗೂ ಬಂದು ನಿಂತಿದ್ದೇವೆ ಮಂಡೋದರಿ. ಯುದ್ಧದ ಕೊನೆ ಅಷ್ಟೇ ಅಲ್ಲ, ಈ ನಿನ್ನ ರಾವಣನ ಕೊನೆಯೂ ಇದು ಎಂಬುದಾಗಿ ತಿಳಿದುಕೋ. ಯೋಚಿಸಬೇಡ, ದುಃಖಿಸಬೇಡ. ಯಾಕೆಂದರೆ ವಿಧಿಯ ವಿಲಾಸ ಇದು. ಇನ್ನು ಸುದೀರ್ಘವಾದಂತಹ ನಮ್ಮ ದಾಂಪತ್ಯದ ಜೀವನದಲ್ಲಿ ಮಹತ್ತರವಾದಂತಹ ವಿಷಯವನ್ನು ಅನಾವರಣಗೊಳ್ಳುವ ಶುಭ ಸಮಯ ಅಂತ ಬೇಕಾದರೂ ನೀನು ತಿಳಿದುಕೋ. ಕೊನೆಯ ನಿರ್ಧಾರವನ್ನ ಹೇಳುವುದಕ್ಕೆ ನಾನು ಬಂದವನಾಗಿದ್ದೇನೆ ಮಂಡೋದರಿ. ಇತ್ತವ ಈ ನಿನ್ನ ರಾವಣ ಯಾರು? ಬದುಕುತ್ತಿದ್ದ ಪರಿ ಹೇಗೆ ಕೇಳು. ಜಗತ್ತು ಏನೇ ಹೇಳಲಿ, ನಿನ್ನ ರಾವಣನ ಬಗ್ಗೆ ಏನೇ ಕೇಳಲಿ, ಆದರೆ ಈ ರಾವಣ ದಾರಿ ತಪ್ಪಿದವನಲ್ಲವೇ? ಖಚಿತವಾದಂತಹ ಗುರಿಯನ್ನಿಟ್ಟುಕೊಂಡು ಆ ದಾರಿಯಲ್ಲಿ ಸಾಗುತ್ತಾ ಗುರಿಯನ್ನ ಸೇರುತ್ತೇನೆ ಎನ್ನುವಂತಹ ಭರವಸೆಯನ್ನು ಕೂಡ ಹೊಂದಿದವನಾಗಿದ್ದೇನೆ. ಹಾಗಾಗಿ ನೀನೇನು ದುಃಖಿಸಬೇಡ, ಯೋಚಿಸಬೇಡ. ನೀನೆಂದುಕೊಂಡಂತೆ ನಮಗೊದಗಿ ಬಂದದ್ದು ಸೋಲಲ್ಲ, ಸಾವಲ್ಲ, ವಿಮುಕ್ತಿಯ ಮಜಲು. ಕೇಳಿ ಆಶ್ಚರ್ಯ ಆಗಿದ್ದೇನೆ ಸ್ವಾಮಿ. ನೋಡು, ಎಲ್ಲವನ್ನ ಬಿಡಿಸಿ ಎಳೆಯಾಗಿ ಹೇಳ್ತೇನೆ. ಇಂದಿರೇಶನ ದರ್ಶನಕ್ಕೆ ವೈಕುಂಠಪುರಿಗೆ ಕನಕದನ
ಬಿಡವೆಂದು ತಡೆಯಿ ನಿಂದು ದ್ವಾರದಿ ಬಿಡವೆಂದು ತಡೆಯಿ ಓಮರಿಂದ ಶಪಿಸಿರಿ ಒಂದು ಸಂತೈಸಿದ ಓಮರಿಂದ ತಡೆಯಿರಿ ಒಂದು ಸಂತೈಸಿದ ಓಮರಿಂದ ಶಪಿಸಿರಿ ಒಂದು ಸಂತೈಸಿದ ಸ್ವಾಮಿ ಕಾಂತೆ ಮಂಡೋದರಿ ಹಾ ಮಂಡೋದರಿ ಹಾ. ಎಲ್ಲವನ್ನ ಬಿಡಿಸಿ ಹೇಳುತ್ತೇನೆ ಇತ್ತವ. ಹೇಳಿ ಪ್ರಭು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ದ್ವಾರಪಾಲಕರಾದಂತಹ ಜಯ ವಿಜಯ ಎನ್ನುವವರು ಮಹಾವಿಷ್ಣುವಿನ ದರ್ಶನಕ್ಕಾಗಿ ಬಂದಂತಹ ಹಾ. ಸನಕ ಸನಂದಾದಿ ಬ್ರಹ್ಮ ಮಾನಸ ಪುತ್ರರನ್ನ ಹಾ ದಾರಿಯಲ್ಲೇ ಅಡ್ಡಗಟ್ಟಿದರಂತೆ. ಓಹೋ ಹೌದು, ಮದಿಪರಿಯಾಗಿ ಕೇಳಿಕೊಂಡರಂತೆ. ಆ ಮುನಿಗಳು ಮಹಾವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದೇವೆ, ಆ ದಾರಿಯನ್ನ ಬಿಡಿ ಎನ್ನುವ ಹಾಗೆ ಹಾ ಸೊಕ್ಕಿನ ಮದದಲ್ಲಿದ್ದಂತಹ ಆ ಜಯ ವಿಜಯರು ದಾರಿ ಬಿಡಲಿಲ್ಲ. ಓಹೋ ಕೇಳಬೇಕು, ಹಾ ಯಾರು ಇವರು? ತಪೋಮುನಿಗಳು, ಹಾ ಶಕ್ತಿಯನ್ನ ಹೊಂದಿದವರು. ಹೌದು ಕ್ಷಣದಲ್ಲೇ ಹಾ ಶಾಪವನ್ನೇ ಎತ್ತಿದ್ದಾರೆ. ಆಗ ಹಾ. ಏನು ಶಾಪ? ಭೂಲೋಕದಲ್ಲಿ ಹೋಗಿ ರಾಕ್ಷಸರಾಗಿ ಜನಿಸಿ ಎನ್ನುವ ಹಾಗೆ ಶಾಪ ಇಟ್ಟಿದ್ದಾರೆ. ಓಹೋ ಆಗ ಈ ಜಯ ವಿಜಯರಿಗೆ ತಪ್ಪಿನ ಅರಿವಾಯಿತು. ಓಡಿ ಬಂದು ಪಾದ ಹಿಡಿದುಕೊಂಡು ತಪ್ಪಾಯಿತು ಅಂತ ಕೇಳಿಕೊಂಡಿದ್ದಾರೆ. ಹಾ. ನೋಡು, ಆದರೆ ಶಾಪ ಇದ್ದದ್ದಾಗಿದೆ, ಪರಿಹಾರವನ್ನ ಕೊಡಿ ಸ್ವಾಮಿ ಎನ್ನುವ ಹಾಗೆ ಅಂಗಲಾಚಿ ಬೇಡಿಕೊಂಡರಂತೆ ಜಯ ವಿಜಯರು. ಓಹೋ ಆ ಕಾಲಕ್ಕೆ ಹಾ ಶ್ರೀಮನ್ನಾರಾಯಣನೇ ಬಂದು ಅವರಿಗೆ ಪರಿಹಾರವನ್ನ ಸೂಚಿಸಿದ್ದಾನಂತೆ. ಓಹೋ ಏನು ಪರಿಹಾರ? 7 ಜನ್ಮದಲ್ಲಿ ನನ್ನ ಸದ್ಭಕ್ತರಾಗಿದ್ದು ಪುನಃ ವೈಕುಂಠಕ್ಕೆ ಬನ್ನಿ. ಇಲ್ಲ ಅಂತಾದರೆ 3 ಜನ್ಮದಲ್ಲಿ ನನ್ನ ಕಡು ವೈರಿಯಾಗಿದ್ದು ನನ್ನಿಂದಲೇ ವಧಿಸಲ್ಪಟ್ಟು ಬನ್ನಿ ವೈಕುಂಠಕ್ಕೆ ಎನ್ನುವ ಹಾಗೆ ಅವರಿಗೆ ಪರಿಹಾರವನ್ನ ಸೂಚಿಸಿದ್ದಾನೆ. ಆಗ ಜಯ ವಿಜಯರು ಯೋಚಿಸಿದ್ದಾರಂತೆ, ಆ 7 ಜನ್ಮ ಸುದೀರ್ಘವಾದ ಸಮಯ, ಹಾಗಾಗಿ 3 ಜನ್ಮವೇ ವೈರಿಯಾದರೂ ಅಡ್ಡಿಲ್ಲ ಎನ್ನುವ ನೆಲೆಯಲ್ಲಿ 3 ಜನ್ಮವನ್ನೇ ಆಯ್ದುಕೊಂಡಿದ್ದಾರಂತೆ. ಆ ನೆಲೆಯಲ್ಲಿ ಕೇಳು, ಮೊದಲನೆಯ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶುಪುರಾಗಿ ಜನಿಸಿ ಶ್ರೀಹರಿಯಿಂದಲೇ ವಧಿಸಲ್ಪಟ್ಟು ವೈಕುಂಠವನ್ನ ಸೇರಿದ್ದಾರೆ. ಓಹೋ ಮಂಡೋದರಿ, ಈ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿ ಜಯ ಎನ್ನುವವನು ತಮ್ಮ ಕುಂಭಕರ್ಣನಾಗಿದ್ದಾನೆ. ಸ್ವಾಮಿ ವಿಜಯ ಎನ್ನುವವನು ಈ ನಿನ್ನ ರಾವಣನೇ ಆಗಿದ್ದೇನೆ. ದುಃಖಿಸಬೇಡ, ಯೋಚಿಸಬೇಡ, ಚಿಂತಿಸಬೇಡ. ಯಾಕೆಂದರೆ ಇದು ನನ್ನ ನಿರ್ಧಾರವಲ್ಲ, ಅಥವಾ ಇನ್ಯಾರದ ನಿರ್ಧಾರವೂ ಇದಲ್ಲ. ಇದು ದೈವ ನಿರ್ಧಾರ, ಇದು ದೈವ ಪ್ರೇರಿತ. ಹಾಗಾಗಿ ಮಂಡೋದರಿ, ನಮ್ಮ ಬದುಕಿ ಬಂದದ್ದು ಇದು ಸೋಲಲ್ಲ, ಇದು ನಮಗೆ ಶಿಕ್ಷೆಯ ಕಾಲ ಅಲ್ಲ, ಮೋಕ್ಷಣದ ಕಾಲ. ಆದರೆ ಮಂಡೋದರಿ ಸ್ವಾಮಿ ಒಂದುಂಟು, ಹೇಳಿ ಸ್ವಾಮಿ. ಎಷ್ಟೋ ಸಹಸ್ರ ವರ್ಷಗಳಿಂದಲೂ ನನ್ನ ಮಡದಿಯಾಗಿ, ನನ್ನ ಹೆಂಡತಿಯಾಗಿ, ನನ್ನ ಸಹಧರ್ಮಿಣಿಯಾಗಿ ನನ್ನೊಡನೆ ಬದುಕಿ ಬಾಳಿದ್ದೀಯಲ್ಲ. ಹೌದು ಸ್ವಾಮಿ. ಯಾವ ಜನ್ಮದ ಋಣಾನು ಬಂದವೋ ಗೊತ್ತಿಲ್ಲ. ನಿನ್ನನ್ನು ಬಿಟ್ಟು ಹೇಗೆ ಇರಲಿ, ಹೇಗೆ ಹೋಗಲಿ, ಕಷ್ಟ ಆಗ್ತಾ ಇದೆ. ಸ್ವಾಮಿ ಬೇಡ ಸ್ವಾಮಿ, ಬೇಡ ಸ್ವಾಮಿ. ಎಲ್ಲವೂ ವಿಧಿಯ ಲೀಲೆ, ಯಾವ ಕಾರಣಕ್ಕೂ ದುಃಖಿಸಬೇಡ. ವಿಧಿಯ ಆಟದ ಮುಂದೆ ಯಾರ ಆಟವೂ ಇಲ್ಲ ಎನ್ನುವುದು ನಿಶ್ಚಿತ. ಸ್ವಾಮಿ ನೋಡು, ಅದು ಸೂರ್ಯ ಉದಯ ಆಗುವುದಕ್ಕೆ ಇನ್ನೂ ಕೆಲ ಸಮಯ ಉಳಿದಿದೆ. ಇದು ನಮ್ಮ ಪಾಲಿಗೆ ಅಮೂಲ್ಯವಾದ ಸಮಯ. ಆ ಮಹಾದೇವನಲ್ಲಿ ಮುಂದಿನ ಜನ್ಮದಲ್ಲೂ ನಮ್ಮನ್ನು ಒಂದುಗೂಡಿಸು
ಎನ್ನುವ ಹಾಗೆ ಕೇಳಿಕೊಳ್ಳೋಣ. ಕಾಂತೆ, ಆ ಮಹಾದೇವನನ್ನ ಭಕ್ತಿಯಿಂದ ಅರ್ಚಿಸೋಣ, ಪೂಜಿಸೋಣ, ನಮಿಸೋಣ. ಹಾಗೆ ಆಗಲಿ ಸ್ವಾಮಿ. ಮಡದಿಯನು ಸಂತೈಸಿ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಭಕ್ತಿಯಿಂದ ಆ ಮಹಾದೇವನನ್ನ ಪೂಜಿಸಿ, ಅರ್ಚಿಸಿ, ನಮಿಸಿ, ಲಕ್ಷೋಪಲಕ್ಷ ವರ್ಷಗಳಿಂದ ನಾನೇರಿದಂತಹ ಲಂಕೆಯ ಸ್ವರ್ಣ, ಲಂಕೆಯ ಸಿಂಹ ವಿಷ್ಟರಕ್ಕೆ ಮಣಿದು ಸಹಸ್ರ ಸಹಸ್ರ ವತ್ಸರಗಳಿಂದ ನಾನೇರಿದಂತಹ ಈ ಒಂದು ಸಿಂಹಾಸನಕ್ಕೆ ಭಕ್ತಿಯಿಂದ ಮಣಿದು ಸಂಗ್ರಹಿಸಿದ್ದೇನಲ್ಲ ಕಪ್ಪ ಕಾಣಿಕೆಗಳನ್ನೆಲ್ಲ ದಾನವಾಗಿ ಎಲ್ಲರಿಗೂ ಕೊಡುತ್ತಾ 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 ಇದು ಸಭೆಯನ್ನ ಪ್ರವೇಶಿಸಿದ್ದೇನೆ. ಎಲ್ಲ ಸಭಿಕರನ್ನು ಸಮಾಧಾನಪಡಿಸಿದ್ದೇನೆ. ಏನಂತ ಇಲ್ಲಿ ಅರಾಜಕತೆ ಉಂಟಾಗಲಾರದು. ಯಾಕೆಂದರೆ ಮುಂದೆ ನನ್ನ ತಮ್ಮನಾದಂತಹ ಧರ್ಮಾತ್ಮನಾದಂತಹ ವಿಭೀಷಣ ನಿಮ್ಮನ್ನ ಆಳ್ತಾನೆ ಎನ್ನುವಂತಹ ಸೂಚನೆಯನ್ನ ಕೊಟ್ಟು ಹೊರಟು ನಿಂತದ್ದು ಎಲ್ಲಿಗೆ? ಮರಣವೆಂಬ ಮಹಾನವಮಿಯ ಶುಭ ಗಳಿಗೆಯನ್ನ ಹೀರಿಕೊಳ್ಳುವುದಕ್ಕಾಗಿ ಈ ರಾವಣ ಹೊರಟು ನಿಂತಿದ್ದಾನೆ. ಆಗಲೇ ಒಂದು ಮಾತನ್ನ ಹೇಳಿದ್ದೇನೆ, ಎಲ್ಲ ಭಾವನೆಗಳು ಕೇವಲ ಅಂತರಂಗದ ರಾವಣನಿಗೆ ಮಾತ್ರ. ಯುದ್ಧಕ್ಕೆ ಹೊರಟು ನಿಂತವ ಅವ ಅಲ್ಲ. ಯಾರು? ಬಹಿರಂಗದ ರಾವಣ. ಹೇಗೆ?
ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.